ಮನಸ್ಸಿಗೆ ತುಂಬ ಹತ್ತಿರವಾಗೋ ಲ್ಯಾಂಡ್ಸ್ಕೇಪಲ್ಲಿ ಹಾಸಿಗೆಯಂತೆ ಹರಡಿರೋ ಹುಲ್ಲುಗಳು. ಕಾಡಿನ ಮಧ್ಯದಲ್ಲಿ ಮಂಜು ಆವರಿಸಿದ ದಾರಿ. ಆ ದಾರಿಯಲ್ಲಿ ಬೈಕ್ ರೈಡ್ ಮಾಡೋ ಖುಷಿ ಸ್ವರ್ಗಕ್ಕೆ ಬೇರೆ ಮಾತೇ ಇಲ್ಲದಂತೆ. ಮಳೆಗಾಲ ಏನು ಕ್ಲಿಯರ್ ಆಗಿ ಶುರುವಾಗದಿದ್ರು ಪ್ರೀ ಮಾನ್ಸೂನ್ ವೈಪ್ ಕೊಡೋ ಈ ಒಂದು ರೈಡು. ಸಕಲೇಶ್ಪುರದ ಹೆತ್ತೂರು ಎಂಬ ಜಾಗದಲ್ಲಿ ಒಂಟಿಮರ ಎಂಬ ಪ್ಲೇಸ್ಗೆ ಹೋಗೋ ನನ್ನ ಈ ಒಂದು ರೈಡ್ ಆಗಿರುತ್ತೆ. ಸೊ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಒಂದು ಹೊಸ ವೀಡಿಯೋದಲ್ಲಿ ವೆಲ್ಕಮ್ ಮಾಡ್ತಿದ್ದೀನಿ. ಸೊ ಒಂದು ರೈಡಿಗೆ ಹೊರಟಿದ್ದೀನಿ. ಅದು ರೈಡ್ ಪ್ಲೇಸ್ ಬಂದುಬಿಟ್ಟು ನಿಮಗೀಗ ಹೋಗೋ ದಾರಿಲಿ ಗೊತ್ತಾಗುತ್ತೆ. ಮೌಂಟ್ ಎಲ್ಲ ಏನಿಲ್ಲ, ಮೋಟೋ ಬ್ಲಾಗಿಂಗ್ ಏನು ಮಾಡ್ತಿಲ್ಲ, ಮಳೆ ಬರ್ತಿದೆ. ಹಾಗಾಗಿ ಮೈಕೆಲ್ಲ ಸೆಟಪ್ ಮಾಡಿದರೆ ಇನ್ನೂ ಹಾಳಾಗಿ ಬಂದಿದೆ. ನೋಡ್ಬೋದು ನಮ್ಮಿಂದ ಕಮ್ಮಿ ಇದ್ದಾನೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ. ಹೇಳ್ದಾಗೆ ರೈಡ್ ಮಾಡೋ ಹೊತ್ತಿಗೆ ಮಳೆ ಜೋರಾಗಿ ಇದ್ದು ಮೋಟೋ ಬ್ಲಾಗಿಂಗ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ರೈಡ್ ಮಾಡ್ತಾ ಧರ್ಮಸ್ಥಳ ದಾಟಿ ಸುಬ್ರಹ್ಮಣ್ಯ ಫಾರೆಸ್ಟ್ ರೂಟ್ಗೆ ಎಂಟ್ರಿ ಆದೆ. ಸೊ ಹತ್ರ ಮುಕ್ಕಾಲು ಅಥವಾ 1 ಗಂಟೆ ರೈಡ್ ಮಾಡಿ ಈಗ ಸುಬ್ರಹ್ಮಣ್ಯ ಹೋಗೋ ರೂಟಲ್ಲಿ ಈಗ ಫಾರೆಸ್ಟ್ ರೂಟಲ್ಲಿ ಇದ್ದೀವಿ. ಇನ್ನು ನನ್ನ ಡೆಸ್ಟಿನೇಷನಿಗೆ 1 ಗಂಟೆ ಜರ್ನಿ ಇದೆ. ಫುಲ್ ಮಳೆ ಬರ್ತಿದೆ, ಹಾಗೆ ಟ್ರಾಫಿಕ್ಕು ಇತ್ತು ಬರುವಾಗ, ಅದು ಸ್ವಲ್ಪ ಲೇಟ್ ಆಯಿತು. ಇನ್ನು 1 ಗಂಟೆ ಇದೆ. ಸೊ ಲೆಟ್ಸ್ ಗೋ. ಹಾಗೇ ಮಳೆಯಲ್ಲಿ ರೈಡ್ ಮಾಡ್ತಾ ಬಿಸ್ಲೆ ವ್ಯೂ ಪಾಯಿಂಟ್ ಹತ್ರ ಬಂದು ನೋಡಿದರೆ ವ್ಯೂ ಅಂತೂ ಫುಲ್ಲಿ ಫಾಗಲ್ಲಿ ಕವರ್ ಆಗಿತ್ತು. ಹಾಗಾಗಿ ಸ್ವಲ್ಪನೂ ವ್ಯೂ ಕಾಣಲಿಕ್ಕೆ ಸಿಗಲಿಲ್ಲ. ಹಾಗೆ ಬಿಸ್ಲೆ ಘಾಟ್ನ ಕ್ರಾಸ್ ಮಾಡ್ತಾ ನಾನು ಒಂದು ಒಳ್ಳೆಯ ಲೊಕೇಶನ್ಗೆ ರೀಚ್ ಆದೆ. ಅಲ್ಲೇ ಪಿಚ್ ಸ್ಟಾಪ್ ಎಲ್ಲಿ ಹಾಕಿದ್ದೆ, ಸುಬ್ರಹ್ಮಣ್ಯ ಹೋಗೋದು ಫಾರೆಸ್ಟ್ ಗಾಡಿಯಿಂದ. ಹಾಗೆ ಎದುರು ಬಂದೆ, ಬಿಸಿಲೆ ಘಾಟೆಲ್ಲ ಹಾಕಿ ಸ್ವಲ್ಪ ಈಗ ಎದುರು ಬಂದಿದೆ. ಸೊ ನಮ್ಮ ಡೆಸ್ಟಿನೇಷನ್ ಇರೋದಂತೂ ಹೆತ್ತೂರು ಅಂತೇಳಿ. ಹೆತ್ತೂರಲ್ಲಿ ಒಂದು ಗ್ರೀನ್ ಲ್ಯಾಂಡ್ ಅಂತೇಳಿದೆ, ಒಂಟಿಮರ ಅಂತೇಳಿ ಒಂದು ಲೊಕೇಶನ್, ಅಲ್ಲಿಗೆ ಹೋಗೋಣ ಅಂತೇಳಿ. ಅದರ ಹೋಗೋ ದಾರಿಯಲ್ಲಿ ಇಂಥ ಒಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಸಿಕ್ತು. ಸುಮ್ಮನೆ ಬೈಕನ್ನು ನಿಲ್ಸೊಂದು ಕೆಲವು ಶಾಪ್ ತಗೊಂಡೆ. ಕೂಲಾಗಿದೆ. ಅದು ಎದುರು ನೋಡಿದ್ವಿ, ಮೆಟ್ಟ ಫುಲ್ಲಿ ಕಾಂಟಲ್ ಕವರ್ ಆಗಿದೆ. ತುಂಬ ಒಳ್ಳೆ ಕಾಣ್ತಾ ಉಂಟು. ವೆಲ್ಕಮ್ ಬ್ಯಾಕ್ ಗೈಸ್. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀನಿ. ಸೊ ನೋಡ್ಬೋದು ಹಿಂದೆ ಹೀಗೆ ಬೆಟ್ಟ ಕ್ಲಿಯರಾಗಿ ಫುಲ್ ಗ್ರೀನರಿ ಇದೆ. ಹಾಗೆ ಇದೊಂದು ಪ್ಲೇಸ್ ಬಂದುಬಿಟ್ಟು ಹೆತ್ತೂರಲ್ಲಿರೋ ಒಂಟಿಮರ ಅಂತೇಳಿ. ಸೊ ನೋಡ್ಬೋದು ಇಲ್ಲೊಂದು ಮರ ಇದೆ, ಅಲ್ಲಿ ಒಂಟೇ ಮರ. ಹತ್ತಿರದಲ್ಲಿ ಬೇರೆ ಯಾರು ಮರ ಕಾಣಲ್ಲ. ಹಾಗಾಗಿ ಒಂಟಿಮರ ಅಂತೇಳಿ ಹೆಸರಿಟ್ಟಿದ್ದಾರೆ. ಎದುರಲ್ಲಿ ನೋಡ್ಬೋದು ಎಷ್ಟೊಂದು ಸೈಕಾಗಿ ಗ್ರೀನರಿ ಅಂತೇಳಿ. ಈಗಾಗಲೇ ಟೈಮ್ ಬಂದುಬಿಟ್ಟು 4 ಗಂಟೆ ಆಗಿದೆ. ಸೊ ಇದು ಮೇಯ್ನಾಗಿ ನಿಮಗೆ ಸನ್ಸೆಟ್ಟಿಗೆ ಒಳ್ಳೇದಿದು ಈ ಪ್ಲೇಸ್. ಸನ್ಸೆಟಲ್ಲಿ ನೋಡಲಿಕ್ಕೆ ಇದೊಂದು ಒಳ್ಳೆ ಪ್ಲೇಸ್, ಯಾಕಂದರೆ ಆ ಸೈಡ್ ಸನ್ಸೆಟ್ ಆಗುತ್ತೆ. ಬೆಟ್ಟದಲ್ಲಿ ಇಲ್ಲೇ ಮರದ ಅಡಿಯಲ್ಲಿ ಕೂತು ಸನ್ಸೆಟ್ ನೋಡೋದು ಅದು ಬೇರೆ ಲೆವೆಲ್ ಖುಷಿ. ಆದರೆ ಟೈಮ್ ಆಗುತ್ತೆ, ಸನ್ಸೆಟ್ಟಿಗೆ ಏನಿದ್ರೆ ಆಗಲ್ಲ, ನೋಡಬೇಕು. ತುಂಬ ಕೂಲಾಗಿರುತ್ತೆ ಸರ್. ಅವತ್ತು ಹಾಸನ ರೈಡ್ ಮಾಡಬೇಕಾದ್ರೆ ನಾನು ಇದೇ ದಾರಿಯಲ್ಲಿ ಹೋಗಿದ್ದೆ, ಆವಾಗ ಈ ಪ್ಲೇಸನ್ನು ನೋಡಿದ್ದೆ. ಆ ಟೈಮಲ್ಲಿ ವಿಸಿಟ್ ಮಾಡಲಿಕ್ಕಾಗಿಲ್ಲ, ಹಾಗಾಗಿ ಅದನ್ನು ನೆನಪಿಟ್ಕೊಂಡು ಇವಾಗ ಇದನ್ನು ವಿಸಿಟ್ ಮಾಡಿದೆ. ತುಂಬ ಖುಷಿಯಾಗ್ಬಿಟ್ಟು. ಸೊ ನನ್ನ ಹೀಗೆ ಮಳೆ ಇಲ್ಲ ಇಲ್ಲಿ. ಮಳೆ ಇರ್ತಿದ್ರೆ ಕ್ಲಿಯರಾಗಿ ಎಷ್ಟೊಂದು ಫೋಟೋ ತೆಗಿಲಿಕ್ಕೆ ಆಗ್ತಿದ್ದಿಲ್ಲ.
ಈಗ ಫುಲ್ ವೆದರೆಲ್ಲ ಕ್ಲಿಯರ್ ಆಗಿದೆ. ಹಾಗೆ ಎದುರಲ್ಲೆಲ್ಲ ಬೆಟ್ಟ ಕಾಣ್ಕೊಂಡು ಫಾಗಲ್ಲೆಲ್ಲ ಕವರ್ ಆಗಿದೆ. ಹಾಗೆ ಎದುರು ಬೆಟ್ಟದಲ್ಲಿ ಜನಗಳು ಖುಷಿ ಪಡುತ್ತೆ ಕಾಣುತ್ತೆ. ಸೊ ನೋಡ್ಬೋದು ಕೆಳಗೆ ಅದು ಪ್ಲೇಸ್ ಲೊಕೇಶನ್ ಇದ್ದದ್ದು. ಸೊ ಅಲ್ಲಿಂದ ಮೇಲೆ ಬಂದೆ ಬೈಕ್ ಇಟ್ಕೊಂಡು. ಸೊ ಇನ್ನು ಈ ಪ್ಲೇಸಿಂದ ಹೊರಡ್ತಿದ್ದೀನಿ ಇನ್ನು. ಸೊ ಬರೋ ರೂಟ್ ನಂದು ಪಟ್ಲಬೆಟ್ಟ ಆಗಿದ್ದದು, ಸುಬ್ರಹ್ಮಣ್ಯ ಪಟ್ಲಬೆಟ್ಟ ಫಾರೆಸ್ಟ್ ರೂಟ್ ಆಗಿದ್ದದು. ಆದರೆ ಈಗ ಇನ್ನು ಹೋಗೋದು ಸಕಲೇಶ್ಪುರ ಆಗಿ ಗುಂಡಿ ಆಗಿ ಆ ರೂಟ್ ತಗೊಳ್ತೀನಿ ಅಂತಿದ್ದೀನಿ. ಸೊ ಸೇಯಿಂಗ್ ಗುಡ್ ಬೈ ಫ್ರಮ್ ದಿಸ್ ಪ್ಲೇಸ್. ಸೊ ಲೆಟ್ಸ್ ಗೋ. ಹೆತ್ತೂರಿಂದ ಡೈರೆಕ್ಟಾಗಿ ಸಕಲೇಶ್ಪುರ ಹೋಗಿ ಸ್ನ್ಯಾಕ್ಸ್ ತಿಂದು ಶಿರಾಡಿ ಘಾಟಾಗಿ ಮನೆ ಕಡೆ ಹೊರಟೆ. ಶಿರಾಡಿ ಘಾಟಲ್ಲಿ ಅಂತೂ ತುಂಬಾ ಟ್ರಾಫಿಕ್ ಇತ್ತು. ಇದರಿಂದ ಆರಾಮ್ಸೆ ರೈಡ್ ಮಾಡಿ ಮನೆ ರೀಚ್ ಆದೆ. ಈ ಒಂದು ರೈಡಲ್ಲಿ ಖಾಲಿ ಒಂದು ಪ್ಲೇಸ್ ಕವರ್ ಮಾಡಿದ್ರು ಮಾನ್ಸೂನಲ್ಲಿ ಮೊದಲ ರೈಡ್ ಮಾಡಿದೆ ಅಂತೇಳಿ ಖುಷಿ ಕೊಡ್ತು. ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದೆ ಹೀಗೆ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ದಿಸ್ ಇಸ್ ಟ್ರಾವೆಲ್ ವ್ಯಾಕ್ ಸೈನಿಂಗ್ ಆಫ್.